ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ಪ್ರವಾಹಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇಂದು ಮುಧೋಳ ತಾಲೂಕು ಬಂದ್ಗೆ ಕರೆ ನೀಡಿ 34 ಗ್ರಾಮದ ಜನರು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಪ್ರವಾಹ ಬಾಧಿತರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವಂತೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ರೈತ ಸಂಘಟನೆಗಳಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ದನಕರುಗಳ ಸಮೇತವಾಗಿ ಪ್ರತಿಭಟನೆಯಲ್ಲಿ ಸಂತ್ರಸ್ತರು ಭಾಗಿಯಾಗಲಿದ್ದಾರೆ. ಮುಧೋಳ ತಾಲೂಕಿನಲ್ಲಿ ಪ್ರತಿ ವರ್ಷ ಪ್ರವಾಹಕ್ಕೆ ಗ್ರಾಮಗಳು ತುತ್ತಾಗ್ತವೆ. ಅನೇಕ ಗ್ರಾಮಗಳ ಜನರು ನಿರಂತರವಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಇದೇ ಸಮಸ್ಯೆ ಪುನರಾವರ್ತನೆ ಆಗ್ತಾ ಇದೆ. ಇನ್ನು ಕೃಷ್ಣಾ ದಂಡೆ ಮೇಲ್ದಂಡೆ ಯೋಜನೆ ಕೂಡ ಆಯಿತು. ಅದೇ ರೀತಿಯಾಗಿ ಮಳೆಯಾದಂತಹ ಸಂದರ್ಭದಲ್ಲಿ ಆ ನದಿಯ ಒಂದು ನೀರನ್ನು ಬಿಡುವಾಗ ಅನೇಕ ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗ್ತಾ ಇವೆ. ಆದರೂ ಕೂಡ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸೋದಕ್ಕೆ ಅಂತ ಮುಂದಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ 34 ಗ್ರಾಮದ ಜನರು ನಾವು ಈ ಪ್ರವಾಹದಿಂದ ಬೇಸತ್ತು ಹೋಗಿದ್ದೀವಿ, ಅದೇ ರೀತಿಯಾಗಿ ಮಳೆಯಾಗತ್ತೆ, ನೀರು ಹರಿದು ಬರುತ್ತೆ, ನೀರು ಹರಿದು ಬಂದು ಹೋದ ಬಳಿಕ ಸಾಂಕ್ರಾಮಿಕ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ, ಹೀಗಾಗಿ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಅಂತ 34 ಗ್ರಾಮಸ್ಥರು ಮುಧೋಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೋರಾಟಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ 30 ಹಳ್ಳಿ ಮುಳುಗಡೆ ಆಗಿರ್ತಕ್ಕಂಥ ವಿಷಯ ಇಟ್ಕೊಂಡು ಈ ತಾಲೂಕಿನ ಎಲ್ಲಾ ರೈತರು ಪ್ರತಿಭಟನೆಯನ್ನು ಮಾಡ್ತಾರ. ಆ ಪ್ರತಿಭಟನೆ ಒಳಗಡೆ ಇಡೀ ಮುಧೋಳ ಸಿಟಿ ಜನ ಎಲ್ಲ ನಮಗೆ ಬೆಂಬಲ ಕೊಟ್ಟಾರ. ಅದಕ್ಕೆ ಇಡೀ ಸಿಟಿ ಎಲ್ಲ ಬಂದ್ ಆಕತಿ. ಈ ಕಾರಣಕ್ಕೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಬಹಳ ಸೀರಿಯಸ್ ಆಗಿ ಏನು ನಮ್ಮ ಶಾಶ್ವತ ಪರಿಹಾರ ಕೇಳಾಕತ್ತೀವಿ ಅದು ತತ್ಕ್ಷಣವೇ ಅದನ್ನ ಪರಿಹಾರ ಆಗುವಂಗ ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ರೈತರ ಮೀಟಿಂಗ್ ಕರೆದು ಈ ಹೋರಾಟಕ್ಕೆ ಅದನ್ನ ಪರಿಹಾರ ಕೊಡ್ಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಅದಕ್ಕೆ ಲೇಟ್ ಮಾಡಿದ್ರ ಅಥವಾ ಎಲ್ಲಿ ಟೈಮ್ ಪಾಸ್ ಮಾಡಿ ನೀವು ಆ ಟೈಮ್ ಜಗ್ಗಾಡಿದ್ರ ಇಲ್ಲಿ ನಾವು ಉಳಗಾಲಿಲ್ಲ. ಯಾಕಂದ್ರೆ 35 ಸಾವಿರಾರು ಎಕರೆ ಗಂಟ್ಲೆ ನಮ್ ಬೆಳೆ ಎಲ್ಲ ನಾಶ ಆಗೈತಿ, ಬದುಕೆಲ್ಲ ಬೀದಿ ಪಾಲಾಗಿ. ನಾಳಿನ ದಿವಸ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ 30 ಹಳ್ಳಿ ಮುಳುಗಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು, ನಾವು ನೋಡ್ತಾ ಇದ್ದೀವಿ ರೈತರು ಕಳೆದ ಹಲವಾರು ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ? ಸಂತೋಷ್, ಖಂಡಿತ ಏನು 2005ರಿಂದ ಸಾಕಷ್ಟು ರೀತಿ ಮನೆ ಮಠಗಳನ್ನ ಕಳೆದುಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿರುವಂತದ್ದು. 2019ರಲ್ಲಿ ಏನು ಮಹಾಪುರದ ಪ್ರವಾಹ ಬಂದಿತ್ತು, ಅದೇ ರೀತಿಯಾಗಿ ಈ ಬಾರಿ ಮತ್ತೆ ಪ್ರವಾಹದ ಆತಂಕದ ಜೊತೆಗೆ ಏನಪ್ಪಾ ಅಂತಂದ್ರೆ 2000 ಅಧಿಕ ಪ್ರಮಾಣದ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನು ಘಟಪ್ರಭಾ ನದಿಗೆ ಹೊಂದಿಕೊಂಡಿರ್ತಕ್ಕಂಥ 34 ಗ್ರಾಮಗಳು ಏನು ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಪ್ರವಾಹ ಬಾಧಿತ ಜನರು ಇವತ್ತು ರೋಷಿ ಹೋಗಿರುವಂತದ್ದು. ಉಳಿದ ಬೆಳೆಗಳನ್ನ ರೀತಿಯಾಗಿ ಪರಿಹಾರ ಕೂಡ ಕಂಡುಕೊಂಡ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಮುಂದಾಗಿಲ್ಲ ಅನ್ನೋ ಒಂದಿಷ್ಟು ಬೇಜಾರವನ್ನ ವ್ಯಕ್ತಪಡಿಸುವುದರ ಜೊತೆಗೆ ಇವತ್ತು. ಓಕೆ, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ. ರೈತರ ಮೀಟಿಂಗ್ ಕರೆದು ಈ ಹೋರಾಟಕ್ಕೆ ಅದನ್ನ ಪರಿಹಾರ ಕೊಡ್ಬೇಕಂತ ನಮ್ಮ